ಇನ್ನು ವೀರಶೈವ ಲಿಂಗಾಯತರಲ್ಲಿ ಬಗೆಹರಿದಂಥ ಗೊಂದಲ ಸಮುದಾಯದ ನಾಯಕರಿಗೆ ತಲೆಬಿಸಿ ತಂದಿಟ್ಟಂತ ಕಾಲಂ. ಧರ್ಮದ ಕಾಲಂನಲ್ಲಿ ಏನ್ ಬರೆಸಬೇಕು ಅನ್ನೋದು ಈಗ ವೀರಶೈವ ಲಿಂಗಾಯತರಲ್ಲಿ ಗೊಂದಲವಾಗಿ ಉಳ್ಕೊಂಡಿದೆ. ಲಿಂಗಾಯತ ಧರ್ಮ ಎಂದು ಬರೆಸುವಂತೆ ಒಂದಷ್ಟು ಮಂದಿ ಒತ್ತಾಯ ಮಾಡ್ತಿದ್ದಾರೆ. ಇಲ್ಲ ವೀರಶೈವ ಲಿಂಗಾಯತ ಧರ್ಮ ಅಂತ ಬರೆಸಿ ಅಂತ ಮತ್ತೊಂದು ವರ್ಗ ಹೇಳ್ತಾ ಇದೆ. ಹಾಗಾಗಿ ಯಾವುದನ್ನ ಫೈನಲ್ ಮಾಡೋದು ಅನ್ನೋದೇ ಈಗ ಗೊಂದಲ. ಇನ್ನು ಕಾಲಂನಲ್ಲಿ ಹಿಂದೂ ಅಂತ ಬರೆಸಿ ಅಂತ ಮತ್ತೊಂದು ಗುಂಪು ಹೇಳ್ತಾ ಇದೆ. ಸೊ ಹೀಗೆ ಬೇರೆ ಬೇರೆ ನಿಲುವುಗಳಿದೆ. ಯಾರ್ಯಾರ ನಿಲುವು ಏನು? ಪಂಚಪೀಠದ ಶ್ರೀಗಳು ಧರ್ಮ ಜಾತಿ, ಹಿಂದೂ ನಿಮ್ಮ ಜಾತಿ ಅಂತ ಬರೆಸಿ ಅಂತ ಪಂಚಪೀಠದ ಶ್ರೀಗಳು ಹೇಳ್ತಾ ಇದ್ದಾರೆ. ಇನ್ನು ವಿರಕ್ತ ಮಠದ ಅವ್ರು ಹೇಳ್ತಿರೋದು ಏನಂತಂದರೆ ಧರ್ಮ ಜಾತಿ ವೀರಶೈವ ಲಿಂಗಾಯತ ನಿಮ್ಮ ಜಾತಿ ಅಂತ ಬರೆಸಿ ಅಂತ ಅಲ್ಲಿ ವಿರಕ್ತ ಮಠಗಳಿಂದ ಬರ್ತಿರೋದು. ಇನ್ನು ಅಖಿಲ ಭಾರತ ವೀರಶೈವ ಮಹಾಸಭಾದಲ್ಲಿ ಧರ್ಮ ಜಾತಿ ಉಪಜಾತಿ ಸಂಬಂಧಪಟ್ಟಾಗಿ ನಿಮ್ಮ ವಿವೇಚನೆಗೆ ವೀರಶೈವ ಲಿಂಗಾಯತ ತಮ್ಮ ಉಪಜಾತಿ ಇದ್ದರೆ ಅದನ್ನು ಮೆನ್ಷನ್ ಮಾಡಿ ಅಂತ. ಇನ್ನು ಬಸವ ಬಳಗ ಪ್ರತ್ಯೇಕ ಲಿಂಗಾಯತ ಧರ್ಮ, ಅವರ ನಿಲುವು ನೋಡಿದ್ರೆ ಧರ್ಮ ಲಿಂಗಾಯತ ಅಂತ ಬರೆಸಬೇಕು ಅಂತ ಅವರ ಸಲಹೆ ಇದೆ. ಸೊ ಹೀಗೆ ಯಾವುದನ್ನು ಬರೆಸೋದು ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಇನ್ನು ಪಂಚಮಸಾಲಿ ಸಮುದಾಯ ಧರ್ಮ ಜಾತಿ ಅಂತ ಬಂದಾಗ ಹಿಂದೂ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸಿ ಅಂತ ಪಂಚಮಸಾಲಿ ಸಮುದಾಯ ಹೇಳ್ತಾ ಇದೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಸನ್ನ, ಈಗ ನಾವು ನಿನ್ನೆ ಪ್ರಮುಖವಾಗಿ ನೋಡಿದ್ವಿ, ಒಂದು ಕಡೆ ಒಕ್ಕಲಿಗರು ಒಂದು ರೀತಿ ಒಮ್ಮತದ ನಿರ್ಧಾರಕ್ಕೆ ಬಂದರು. ಆದರೆ ಲಿಂಗಾಯತ ಸಮುದಾಯ ಅಂತ ಬಂದಾಗ ಬೇರೆ ಬೇರೆ ನಿಲುವುಗಳಿದೆ. ಸೊ ಯಾವುದಕ್ಕೆ ಫೈನಲ್ ಆಗ್ಬೋದು, ಸದ್ಯಕ್ಕೆ ಏನು ನಡೀತಾ ಇದೆ ಅಂತ? ಪ್ರಸನ್ನ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಸಂಪರ್ಕ ಕಡಿತ ಆಗಿದೆ. ಈಗ ನಾವು ನೋಡ್ತಾ ಇದ್ದೀವಿ, ಈಗ ಲಿಂಗಾಯತ ಸಮುದಾಯದಲ್ಲಿ ಯಾರ್ಯಾರ ನಿಲುವುಗಳೇನು ಅಂತ ಈ ಧರ್ಮ ಜಾತಿ ಕಾಲಮ್ನಲ್ಲಿ ಏನು ಬರೆಸಬೇಕು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ನಿಲುವುಗಳಿದೆ. ಎಲ್ಲವೂ ಕೂಡ ಸೇರಿ ಈಗ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಬೇಕಾಗಿದೆ. ಸೊ ಇನ್ನೂ ಕೂಡ ಈ ಗೊಂದಲ ಪರಿಹಾರ ಆಗಿಲ್ಲ. ಸೊ ಧರ್ಮ ಲಿಂಗಾಯತ ಅಂತ ಬರೆಸಬೇಕು ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ ಹಿಂದೂ ಅನ್ನೋದು ಬರೆಸಬೇಕು ಅನ್ನೋದು ಮತ್ತೊಂದು ಅಭಿಪ್ರಾಯ. ಪ್ರಸನ್ನ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಸನ್ನ, ಆಗಲೇ ಕೇಳ್ತಾ ಇದ್ದೆ, ಲಿಂಗಾಯತರಲ್ಲಿ ಇರುವಂಥ ಗೊಂದಲ ಯಾವ ಈ ಕಾಲಮ್ನಲ್ಲಿ ಏನು ಬರೆಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೇನು ನಿಲುವುಗಳಿದೆ, ಒಂದು ಒಮ್ಮತದ ನಿರ್ಧಾರಕ್ಕೆ ಬರ್ಬೋದಾ ಹೇಗೆ ಅಂತ? ಅವಿನಾಶ್, ಕಳೆದ ಬಾರಿ ಜಾತಿ ಗಣತಿ ನಡೆದಾಗ ಸಮೀಕ್ಷೆ ಎಲ್ಲ ನಡೆದು ಮುಗಿದ ಮೇಲೆ ಗೊಂದಲಗಳು ಸೃಷ್ಟಿಯಾಗಿತ್ತು. ಆದ್ರೆ ಇದೀಗ ಜಾತಿ ಗಣತಿ ಪ್ರಾರಂಭದಲ್ಲಿಯೇ ಗೊಂದಲಗಳು ಕ್ರಿಯೇಟ್ ಆಗಿದ್ದಾವೆ ಮತ್ತು ಯಾವ ಸಮುದಾಯದ ನಾಯಕರು ಕೂಡ ಅಷ್ಟು ಈ ಗಣತಿಯ ಬಗ್ಗೆ ಸಮಾಧಾನವನ್ನ ಹೊಂದಿಲ್ಲ. ಬೇರೆ ಬೇರೆ ಕಾರಣಕ್ಕೋಸ್ಕರ ಹೆಚ್ಚುವರಿ ಜಾತಿಗಳ ಸೇರ್ಪಡೆಯಾಗಿದೆ ಅನ್ನುವಂಥದ್ದು ಒಂದು ಕಾರಣ ಆದ್ರೆ, ಹೆಚ್ಚುವರಿ ಜಾತಿಗಳನ್ನ ಹಿಂದುಳಿದ ವರ್ಗ ಆಯೋಗ ತೆಗೆದು ಹಾಕ್ತಾ ಇಲ್ಲ ಅನ್ನುವಂತಹ ಬೇಸರ ಕೂಡ ಇದೀಗ ಸಮುದಾಯದಲ್ಲಿ ಮನೆ ಮಾಡಿದೆ. ಈ ಎಲ್ಲ ಕಾರಣಕ್ಕೋಸ್ಕರ ನಾಳೆಯಿಂದ ಸಮೀಕ್ಷೆ ಪ್ರಾರಂಭ ಆಗುತ್ತೆ. ನಾಳೆಯಿಂದ ಶುರುವಾಗುವಂತಹ ಸಮೀಕ್ಷೆಯಲ್ಲಿ ಸುಮಾರು 60 ಪ್ರಶ್ನೆಗಳನ್ನ ಕೇಳ್ತಾರೆ. ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಸಮೀಕ್ಷೆ ತಕ್ಷಣಕ್ಕೆ ಪ್ರಾರಂಭ ಆಗುವಂತಹ ಸಾಧ್ಯತೆಗಳಿದಾವೆ. ಇನ್ನುಳಿದಂತೆ ನಗರ ಭಾಗದಲ್ಲಿ ಸಮೀಕ್ಷೆ ನಿಧಾನಗತಿಯಲ್ಲಿ ಸಾಗುವಂತಹ ನಿರೀಕ್ಷೆಗಳು ಕೂಡ ಇದಾವೆ. ಆದ್ರೆ ಈಗ ಇರುವಂತಹ ಪ್ರಶ್ನೆ, ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ನಿರ್ಧಾರಗಳು ಗೊಂದಲಮಯದಿಂದ ಕೂಡಿದಾವೆ. ಈಗ ನಾಳೆಯಿಂದ ಸಮೀಕ್ಷೆ ಪ್ರಾರಂಭ ಆಗಿದೆ ಆದ್ರೆ ಲಿಂಗಾಯತ ಸಮುದಾಯದವರು ಹಿಂದೂ ಧರ್ಮದ ಅಡಿಯಲ್ಲಿ ಬರೆಸಬೇಕಾ ಅಥವಾ ಇತರೆ ಧರ್ಮದ ಕಾಲಂನಲ್ಲಿ ಬರೆಸಬೇಕಾ ಅನ್ನೋ ಬಗ್ಗೆ ಒಂದು ಒಮ್ಮತದ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಜೊತೆಗೆ ವೀರಶೈವ ಲಿಂಗಾಯತ ಅಂತ ಬರೆಸಬೇಕಾ ಅಥವಾ ಪ್ರತ್ಯೇಕ ಲಿಂಗಾಯತ ಅಂತ ಬರೆಸಬೇಕಾ, ಈ ಬಗ್ಗೆ ಕೂಡ ಆಂತರಿಕವಾಗಿ ಗೊಂದಲಗಳಿದಾವೆ. ಇನ್ನು ಒಕ್ಕಲಿಗ ಸಮುದಾಯ ಮೇಲ್ನೋಟಕ್ಕೆ ಸಮಾಧಾನಗೊಂಡಂತೆ ಕಂಡರೂ ಕೂಡ ಬೇರೆ ಬೇರೆ ಹೆಚ್ಚುವರಿ ಜಾತಿಗಳ ಸೇರ್ಪಡೆಯ ವಿಚಾರದಲ್ಲಿ ಅವರು ಕೂಡ ಬೇಸರವನ್ನ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮತ್ತು ಕ್ರಿಶ್ಚಿಯನ್ ಜಾತಿಗಳ ಜೊತೆಗೆ ಹಿಂದೂ ಜಾತಿಗಳನ್ನ ಸಮೀಕರಣ ಮಾಡಿ ಆ ಪಟ್ಟಿಯನ್ನ ಸಿದ್ಧಪಡಿಸಿದ ಬಗ್ಗೆ ದೊಡ್ಡ ಮಟ್ಟಿಗಿನ ವ್ಯಾಪಕ ವಿರೋಧ ವ್ಯಕ್ತವಾದ ಬಳಿಕ ಈಗ ಸರ್ಕಾರದ ಸಲಹೆಯನ್ನ ಆಧರಿಸಿ ಹಿಂದುಳಿದ ವರ್ಗದ ಆಯೋಗ ಆ ಒಂದು ಹೆಚ್ಚುವರಿ ಜಾತಿಗಳನ್ನ ಕೈಬಿಟ್ಟಿದೆ ಎನ್ನುವಂತ ಮಾಹಿತಿ ಇದೆ. ಅಂದ್ರೆ ಈಗ ಒಕ್ಕಲಿಗ ಕ್ರಿಶ್ಚಿಯನ್, ವಾಲ್ಮೀಕಿ ಕ್ರಿಶ್ಚಿಯನ್, ಬಂಜಾರ ಕ್ರಿಶ್ಚಿಯನ್, ಈ ರೀತಿ ಯಾವ ಹೆಚ್ಚುವರಿ ಜಾತಿಗಳನ್ನ ಸೇರ್ಪಡೆ ಮಾಡಲಾಗಿತ್ತು ಅದನ್ನ ಬಹುತೇಕ ಕೈಬಿಟ್ಟಂತೆ ಕಾಣ್ತಾ ಇದೆ. ಇದರ ಬಗ್ಗೆ ಅಧಿಕೃತವಾಗಿ ಇವತ್ತು ಮಧ್ಯಾಹ್ನ 12:30ಕ್ಕೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ. ಅದರಲ್ಲಿ ಒಂದು ಸ್ಪಷ್ಟವಾದಂತಹ ಚಿತ್ರಣ ಸಿಗುವಂತ ಸಾಧ್ಯತೆಗಳಿದಾವೆ. ಆದ್ರೆ ಒಟ್ಟಾರೆಯಾಗಿ ಈ ಸಮೀಕ್ಷೆಯ ಬಗ್ಗೆ ಗೊಂದಲಗಳು ಇನ್ನೂ ಕೂಡ ಬಗೆಹರಿದಿಲ್ಲ ಮತ್ತು ಸಮೀಕ್ಷೆಯಲ್ಲಿ ಕೇಳಲಾಗುವಂತಹ ಪ್ರಶ್ನೆಗಳಿಗಿಂತ ಹೆಚ್ಚಾಗಿ ತಮ್ಮ ತಮ್ಮ ಜಾತಿ ಮತ್ತು ಧರ್ಮವನ್ನ ಯಾವ್ದನ್ನ ನಮೂದು ಮಾಡಬೇಕು ಅನ್ನೋ ಬಗ್ಗೆ ದೊಡ್ಡ ಮಟ್ಟಿಗಿನ ಗೊಂದಲ ಹಾಗೆ ಮುಂದುವರೆದಿದೆ. ಇನ್ನೊಂದು ಕಡೆ ಪಂಚಮಸಾಲಿ ಸಮುದಾಯ ನಾವು ಹಿಂದೂ ಧರ್ಮದ ಅಡಿಯಲ್ಲೇ ಬರೆಸ್ತೀವಿ, ಹಿಂದೂ ಧರ್ಮದ ಕಾಲಂನ ಅಡಿಯಲ್ಲಿಯೇ ಪಂಚಮಸಾಲಿ ಲಿಂಗಾಯತ ಅಂತ ಬರೆಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದೆ. ಧನ್ಯವಾದ ಪ್ರಸನ್ನ ಮಾಹಿತಿಗಾಗಿ.